ಎಲ್ರಿಗೂ ನಮಸ್ಕಾರ. ನಾನೀಗ ಭಾವನೆಗಳು ಹೇಗೆ ವಿಭಿನ್ನವಾಗಿರುತ್ತವೆ ಎಂಬುದರ ಬಗ್ಗೆ ಓದಲಿದ್ದೇನೆ. ಹೆಣ್ಣಿಗೆ ಸತ್ತುದು ಕೋಟಿ, ಆಮಿಷಕ್ಕೆ ಸತ್ತುದು ಕೋಟಿ, ಹೊನ್ನು ಹೆಣ್ಣು ಮಣ್ಣಿಂಗೆ ಸತ್ತುದು ಕೋಟಿ, ಗುಹೇಶ್ವರ ನಿನಗಾಗಿ ಸತ್ತವರ ನಾರನೂ ಕಾಣೆ. ಹೆಣ್ಣು ಹೊನ್ನು ಮಣ್ಣಿಗಾಗಿ ಹಗ್ಲು ರಾತ್ರಿ ಬಡಿದಾಡಿ ಅದಕ್ಕಾಗಿ ಸತ್ತವರು ಬಹಳ ಮಂದಿ. ಅವರು ಅನಂತ ಪ್ರೇಮವನ್ನು ಕಾಣಲಿಲ್ಲ. ಅನಂತ ಪ್ರೇಮವನ್ನು ಕಂಡಂತಹ ಜನರು ಬದುಕಿದ್ದಾರೆ. ಅಕ್ಕಮಹಾದೇವಿಯವರು ಎಂತಹ ಬದುಕು ಕಂಡವರು! ಅವರು ಹೀಗೆ ಹೇಳ್ತಾರೆ, ಉದಯದಲ್ಲೆದ್ದು ನಿಮ್ಮ ನೆನೆವೆನಯ್ಯ, ನಿಮ್ಮ ಬರುವ ಹಾಡುತ್ತಿರ್ಪೆನಯ್ಯ, ಹಸೆ ಹಂದರವನ್ನಿಕ್ಕಿ ನಿಮ್ಮಡಿಗಳಿಗೆಡೆ ಮಾಡಿಕೊಂಡಿಪ್ಪೆನಯ್ಯ, ಚನ್ನಮಲ್ಲಿಕಾರ್ಜುನಯ್ಯ ನೀನ್ಯಾವಾಗ ಬರುವೆ ಎಂದು. ಎಂತಹ ಭಾವ ಅದು! ಎಂತಹ ಬದುಕನ್ನು ವರ್ಣಿಸಿದ್ದಾರೆ ಅವರು. ಆಕೆಯ ಬದುಕು ಅನಂತತೆಯತ್ತ ಹರಿದಿದೆ. ಕೌಶಿಕನ ಸಂಪತ್ತನ್ನು ಮೀರಿದ, ರೂಪವನ್ನು ಮೀರಿದ, ಕುಲವನ್ನು ಮೀರಿದ ಕಡೆಗೆ ಹರಿದಿದೆ. ಭಗವಂತ ನೀ ಬರುತ್ತೀಯ, ಈಗ ಬರುತ್ತೀಯ, ಆಗ ಬರುತ್ತೀಯ ಎಂದು ಕಾಯುತ್ತಾರೆ ಅವರು. ಹೀಗೆ ರವೀಂದ್ರನಾಥ ಠಾಕೂರ್ ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಒಂದ್ಕಡೆ ಹೀಗೆ ವರ್ಣಿಸಿದ್ದಾರೆ. ನಾನು ಬದುಕನ್ನು ಗುಡಿಸಿದ್ದೇನೆ, ಸಾರಿಸಿದ್ದೇನೆ, ಪುಷ್ಪಗಳನ್ನು ಇಟ್ಟಿದ್ದೇನೆ, ನಿನಗೋಸ್ಕರ ಕಾಯುತ್ತಿದ್ದೇನೆ, ಬೇಕಾದಾಗ ಬಾ. ಎಂತಹ ಭಾವ ಇದು! ಭಾವನೆಗಳು ಎಷ್ಟು ವಿಭಿನ್ನವಾಗಿರುತ್ತವೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಮಹಾಬೆಳಕು ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.